ಫಿಶ್ ಲವರಿಗೆ ಮಾತ್ರ ಈ ಜಾಗ ಸ್ವರ್ಗ ಅಂತೀನಿ. ಹಲೋ ಅಂತ ಸತೀಶ್ ಶಾರುಖ್ ನೋಡ್ತಿರೋದು ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಇತ್ತೀಚೆಗೆ ರೀಸೆಂಟ್ ಆಗಿ ಸೀ ಫುಡ್ ವೆರೈಟೀಸ್ ಆಫ್ ಒಂದು ಸ್ಪಾಟ್ಸ್ಗಳನ್ನ ನಾನು ರಿವ್ಯೂ ಮಾಡಿದೆ. ಇವಾಗ ಬಂದಿರೋ ಜಾಗ ಬಂದು ಆಲ್ರೆಡಿ ಇಂದ ನೋಡಿರ್ತೀರಾ. ಸೊ ಒಗ್ನೇಕಲ್ ಮೀನ್ ಕೊಲಂಬೋ ಅಂತ. ನಮ್ಮ ಬಾಯ್ಸ್ ಅಥವಾ ನಮ್ಮ ಫ್ಯಾಮಿಲಿನೋ ಫ್ರೆಂಡ್ಸೋ ಎಲ್ಲರೂ ಬಂದು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಎಲ್ಲಾರು ಒಂದು ಟ್ರಿಪ್ ಹೋಗ್ತೀವಿ. ಅದರಲ್ಲಿ ಒಂದು ಜಾಗ ಪಕ್ಕ ಬಂದು ಒಗ್ನೇಕಲ್ ಇದ್ದೇ ಇರ್ತದೆ. ಸೊ ಅಲ್ಲಿನ ಮೀನ್ ಸಾರು, ಆಮೇಲೆ ಅಲ್ಲಿನ ಒಂದು ಫಿಶ್ ಫ್ರೈ ವೆರೈಟೀಸ್ ಇರಲಿ, ಆಮೇಲೆ ಅಲ್ಲಿ ಸಿಗೋ ಅಂತ ಒಂದು ಮಸಾಲೆ ಸಪ್ರೇಟ್ ಆಗಿರುತ್ತೆ. ಇಲ್ಲಿ ನಾವು ಲೋಕಲ್ ಅಲ್ಲಿ ತಿಂತೀವಲ್ಲ ಅದರ ಮಸಾಲೆನೇ ಬೇರೆ ಇರುತ್ತೆ, ಅಂಡ್ ಅಲ್ಲಿನ ಮಸಾಲೆನೇ ಆಕ್ಚುಲಿ ಬೇರೆ ಇರುತ್ತೆ. ಸೊ ಅದೇ ಸೇಮ್ ಮಸಾಲೆ ಜೊತೆಗೆ ಅದೇ ಸೇಮ್ ವೆರೈಟಿ ಆಫ್ ಒಂದು ಡಿಶಸ್ಗಳನ್ನ ಮೇನ್ಲಿ ಆ ಫಿಶ್ ಕರಿ ಸರ್ವ್ ಮಾಡೋ ಅಂತ ಜಾಗನೇ ಒಗ್ನೇಕಲ್ ಮೀನ್ ಕೊಲಂಬೋ. ಅಲ್ಲಿಂದನೇ ಒಂದು ಶೆಫ್ನ ಕರೆಸಿ ಇಲ್ಲಿ ಡೈರೆಕ್ಟ್ ಆಗಿ ಕುಕ್ ಮಾಡಿಸ್ತಾರೆ. ಎಲ್ಲ ಒಂದು ಮಸಾಲೆ ರುಬ್ಬೋದಿರ್ಲಿ, ಕಲ್ಲಲ್ಲೇ ರುಬ್ಬೋದು, ಎಲ್ಲ ಕುಕ್ ಮಾಡ್ತಾವ್ರೆ. ಲೆಟ್ಸಿ ಏನೇನಿದೆ ಅಂತ ನೋಡೋಣ. ಟೈಟಲ್ ಮತ್ತೆ ತಮ್ಮನೇಲಿ ನೋಡಿ ತುಂಬಾ ಜನ ಬಂದಿರ್ತೀರಾ ಮೇನ್ಲಿ ಅನ್ಲಿಮಿಟೆಡ್ ಮೀಲ್ಸ್ಗೆ. ಸೊ ಅದ್ರಲ್ಲಿ ಏನೇನು ಸಿಗುತ್ತೆ ಅಂತ ಲೆಟ್ಸಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಬಾನಸವಾಡಿ 100 ಫೀಟ್ ರೋಡ್. ಸೊ ಎಕ್ಸಾಕ್ಟ್ಲಿ ಆಪೋಸಿಟ್ ಬಂದು ಅಲ್ಲಿ ನೋಡ್ತಿರ್ಬೋದು ಪವರ್ ಸ್ಪೋರ್ಟ್ಸ್ ಇದೆ. ಸೊ ಅದರ ಆಪೋಸಿಟ್ ಅಲ್ಲೇ ನಿಮಗೆ ಒಗ್ನೇಕಲ್ ಮೀನ್ ಕೊಲಂಬೋ ಲೊಕೇಟ್ ಆಗಿದೆ. ಸೊ ಈ ಕಡೆ ಡೈನಿಂಗ್ ಇರೋದು ಸ್ಪೇಸು, ಆ ಕಡೆ ಬಂದು ಟೇಕ್ ಅವೇ ಫಿಶ್ ಫ್ರೈಗೆಲ್ಲ ಆ ಕಡೆ ಮಾಡಿಸ್ತಾರೆ. ಈಗ ಹೋಗಿ ನಾವು ಡೈರೆಕ್ಟ್ ಆಗಿ ಹಂಗೆ ಓನ್ ಹತ್ರ ಮಾತಾಡಿಸಿ ಏನೇನಿದೆಯೋ ಎಲ್ಲನೂ ಸವೇನಂತೆ ಬನ್ನಿ. ಆಲ್ರೈಟ್ ಅಂತ ಸೊ ಫಸ್ಟ್ ಬಂದು ಇಲ್ಲಿ ಇನ್ನ ಸ್ಪೆಷಲ್ ನಿಮಗೆ ಹೇಳ್ದಂಗೆ ಅನ್ಲಿಮಿಟೆಡ್ ಮೀಲ್ಸ್. ಸೊ ಅದರಿಂದಲೇ ಶುರು ಮಾಡೋದು. ನೆಕ್ಸ್ಟ್ ಬಂದು ಬರುತ್ತೆ ಹಲವಾರು ವೆರೈಟೀಸ್ ಆಫ್ ಫಿಶ್ ಫ್ರೈಸ್ ಇದೆ. ಅಂದರೆ ನಿಮಗೆ ಪ್ರಾನ್ಸ್ ತಗೊಳ್ಳಿ, ಆಮೇಲೆ ಒಂದು ಸಿಲ್ವರ್ ಫಿಶ್ ಬರುತ್ತಲ್ಲ ಅದು ಇರಲಿ, ಮತ್ತಿ ಮೀನು ಇರಲಿ, ಸೊ ಕಟ್ಲಾ, ಸೊ ಬೇರೆ ಬೇರೆ ವೆರೈಟೀಸ್ ಆಫ್ ಫಿಶ್ ಫ್ರೈಸ್ ಸಿಗುತ್ತೆ, ಜಿಲೇಬಿನೂ ಸಿಗುತ್ತೆ. ಸೊ ಬಟ್ ಅದಕ್ಕಿಂತ ಮುಂಚೆ ಇವ್ರದೇ ಹೈಲೈಟ್ ಆದಂಥ ಈ ಒಂದು ಮೀಲ್ಸ್ ಕಾಂಬೋ. ಸೊ ಮೀಲ್ಸ್ ಕಾಂಬೋ ಅಲ್ಲಿ ನಿಮಗೆ ಸೊ ವೈಟ್ ರೈಸು ಜೊತೆಗೆ 2 ಮೀನು, ಆಮೇಲೆ ಮುದ್ದೆ ಆ್ಯಂಡ್ ಫಿಶ್ ಫ್ರೈ ಒಂದು ಸ್ಲೈಸು. ಸೊ ಇದಿಷ್ಟು ಬಂದು ನಿಮಗೆ ಅನ್ಲಿಮಿಟೆಡ್ ಸಿಗ್ಬಿಡುತ್ತೆ. ಸೊ ಫಸ್ಟ್ಲಿ ಸ್ಟಾರ್ಟ್ರಿಂದನೇ ಹೇಳ್ಬಿಡ್ಬೇಕಲ್ವಾ. ಸೊ ಸ್ಟಾರ್ಟ್ರ್ ಅಂದ ತಕ್ಷಣ ಇವರ ಈ ಒಂದು ಫಿಶ್ ಫ್ರೈ ಬಿಸಿ ಬಿಸಿ ಮಾಡಿ ಹಂಗೆ ಸರ್ವ್ ಮಾಡಿದ್ರು. ನಿನ್ನೆ ಒಂದು 2 ಗಂಟೆ 2:30 ಆ ಟೈಮಲ್ಲಿ ಬಂದುಬಿಟ್ರೆ ನಿಮಗೆ ಖಂಡಿತ ಜಾಗ ಸಿಗಲ್ಲ. ಇನ್ನು ಬೇಗ ಬರಬೇಕು. ನಾನು ಸೆಕೆಂಡ್ ಟೈಮ್ ಬರ್ತಿರೋದು, ಹಂಗೆ ತಿಳ್ಕೊಳ್ಳಿ ಹೆಂಗಿರುತ್ತಂತ. ಫುಲ್ಲಿ ಕೆಳಗಡೆ ರೋಸ್ಟ್ ಮಾಡಿ ಈ ಮಸಾಲೆ ಬಂದು ನಿಮಗೆ ಲೈಟಾಗಿ ಟ್ಯಾಂಗಿ ಫುಲ್ ಸಿಗುತ್ತೆ. ಆಮೇಲೆ ಮಸಾಲೆನ ಒಂದು ಅಂಶನೂ ಇರುತ್ತೆ. ವಾವ್ ನೋಡಿ, ಸುಬ ಆ ಮೀನು ಫ್ರೆಶ್ ಆಗಿದೆಯಾ ಇಲ್ವಾ ಈಸಿಯಾಗಿ ಕಂಡಿರ್ಬೋದು. ಇದಿರಲಿ, ಆಮೇಲೆ ಬ್ಯಾಟಿಂಗ್ ಮಾಡೋಣ. ಆ ಮೀನು ಸಾರಲ್ಲಿ ಮೀನು ಇರ್ತದಲ್ಲ, ಸೊ ಅದನ್ನು ಬಂದು ಅದರಿಂದ ಒಂದು 2 ಪೀಸ್ನ ಸರ್ವ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಬಂದು ಒಂದು ಸ್ಪೆಷಲಿ ಒಂದು ಆ ಫಿಶ್ ಫ್ರೈನೂ ಇರ್ತದೆ. ಸೊ ಲಿಟ್ರಲಿ ಇಫ್ ಯು ಆರ್ ಎ ಫಿಶ್ ಲವರ್ ಆಗಿದ್ದರೆ, ಸೀ ಫುಡ್ ಲವರ್ಸ್ ಆಗಿದ್ದರೆ ಖಂಡಿತ ಈ ಒಂದು ಅನ್ಲಿಮಿಟೆಡ್ನ ನೀವು ಆರಾಮಾಗಿ ಬ್ಯಾಟಿಂಗ್ ಮಾಡ್ಬೋದು. ಪ್ಲೇನ್ ಕರಿ ಜೊತೆಗೆ ರೈಸ್ನ ಬ್ಯಾಟಿಂಗ್ ಮಾಡೋಣ. ವಾವ್. ಆ್ಯಂಡ್ ಒಗ್ನೇಕಲ್ಲು ಈ ಸೈಡ್ ಹೋಗ್ಬಿಟ್ರೆ ನಿಮಗೆ ಅಲ್ಲಿನ ಸಾರು ಬಂದು ಹುಳುಳಿ ಆಗಿರ್ತದೆ, ಫುಲ್ಲು ಟ್ಯಾಂಗಿ ಆಗಿರ್ತದೆ. ಆ ಕಂಪ್ಲೀಟಾಗಿ ನಿಮಗೆ ಒಂದು ತಮಿಳ್ನಾಡು ಸ್ಟೈಲಿನ ಒಂದು ಕರಿ ಮಾಡಿದ್ರೆ ಹೇಗಿರುತ್ತೆ ಆ ಥರ ಇರುತ್ತೆ. ಈಗ ನಮ್ಮ ಮಂಗಳೂರು ಆ ಕಡೆ ಎಲ್ಲ ಹೋದರೆ ಅಲ್ಲಿನ ಒಂದು ಸಾರಿನ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆ ಸಾರು ಬಂದು ಸಖತ್ ತಿಕ್ಕಾಗಿದೆಯಪ್ಪ. ಏನೋ ತೆಲುಗು ಕನ್ಸಿಸ್ಟೆನ್ಸಿ ನೀರು ಥರ ಆಗಿಬಿಟ್ಟು ಕೊಟ್ಟರೆ ಅದೇ ಸಾರು ಅಂತ ತುಂಬ ಜನ ಕೊಡ್ತಾರೆ. ಆ ಥರ ಅಲ್ಲದೆ ಅಥೆಂಟಿಕ್ ಆಗಿ ಏನೇನು ಮಸಾಲೆ ಹಾಕಿ ರುಬ್ಬಿದಾರೋ ಅದರ ಫ್ಲೇವರ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಉಪ್ಪು ಪರ್ಫೆಕ್ಟ್ ಆಗಿದೆ, ಜಾಸ್ತಿ ಉಪ್ಪು ಇಲ್ಲ. ಆ ಮೈಲ್ಡ್ ಫ್ಲೇವರ್ ಜೊತೆ ನಿಮಗೆ ಆ ಟ್ಯಾಂಗಿನೆಸ್ ಬರುತ್ತೆ, ಅದ್ಭುತ. ನೀಟಾಗಿ ಮುದ್ದೆ ತೊಗೊಂಡು ಆ ಕರಿ ಇದೆಯಲ್ಲ ಅದ್ರ ಜೊತೆ ತಗೊಂಡು ಅಬ್ಬಬ್ಬಬ್ಬ, ರೈಸ್ಗಿಂತನೂ ಮುದ್ದೆಗೆ ಇನ್ನೂ ಭಾರಿ ಅದ್ಭುತವಾಗಿದೆ. ಆ ಫಿಶ್ ಫ್ರೈಯಿಂದ ಒಂಚೂರು ಪೀಸು, ಆಮೇಲೆ ರೈಸು ಮಾಸಾಗಿರುತ್ತೆ. ನಾನು ಎಲ್ಲ ಬಂದು ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಬಂದರೆ ನಿಮಗೆ
ಇದೇ ಬಂದು ಆರಾಮಾಗಿ ಇನ್ನೊಂದು ಪ್ಲೇಟು ತೊಗೋಬೋದು. ಸೊ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ 2 ಮೀನು ಕೊಡ್ತಾರೆ, ಆಮೇಲೆ ಒಂದು ಫಿಶ್ ಫ್ರೈ ಕೊಡ್ತಾರಲ್ಲ. ಸೊ ಇದು ಎಲ್ಲ ಲಿಮಿಟೆಡ್ ಇರುತ್ತೆ, ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಕೊಟ್ಬಿಡ್ತಾರೆ. ಅದ್ರ ನೆಕ್ಸ್ಟ್ ನಿಮಗೆ ಇನ್ನೂ ಬೇಕಂತಂದರೆ ರೈಸ್ ಬಂದು ಎಷ್ಟು ಸತಿ ಬೇಕಾದ್ರೂ ಅನ್ಲಿಮಿಟಾಗಿ ಹಾಕೋಬೋದು. ಜೊತೆಗೆ ಅದರ ಕರಿ, ಆ ಫಿಶ್ ಕರಿ ಬಂದು ಅನ್ಲಿಮಿಟೆಡ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಮಧ್ಯಾಹ್ನ ಹೊತ್ತು ಏನಾರ ಒಂದು ಮೀನು ಊಟ ಬಾರಿಸ್ಬೇಕಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಟು ಒಗ್ನೇಕಲ್ ಮೀನು ಕೊಲಂಬು. ಆ್ಯಕ್ಚುಲಿ ಈ ಪ್ಲೇಸಿಗೆ ನಾನು ಫಸ್ಟ್ ಟೈಮ್ ಬಂದಿದ್ದೆ. ಫಸ್ಟ್ ಟೈಮ್ ಬಂದಾಗ ಕ್ರೌಡು, ನಾನು ಏನು ಕೊಟ್ಟಿದ್ದೀನಲ್ಲ ಬೇಗ ಬಂದಿರೋದು ನಾನು, ಕ್ರೌಡ್ ಬಂದು ಆಲ್ಮೋಸ್ಟ್ ನಾನು ಅವತ್ತು ಬಂದಿದ್ದು 2 ಗಂಟೆ 2:30 ಆಗಿಬಿಟ್ಟಿತ್ತು. ಜನ ಪೂರ್ತಿ ಫುಲ್ಲು, ಅಲ್ಲಿನ ರೈಸ್ ಬಾಣಲಿ ಫುಲ್ಲು, ಆ ಕಡೆ ಮೀನು ಖಾಲಿ, ಏನು ಸ್ವಲ್ಪ ಮೀನಿತ್ತು. ಬಂದು ಇಷ್ಟು ದೂರ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದು ಮತ್ತೆ ರಿಟರ್ನ್ ಆಗೋದೆ, ಮತ್ತೆ ಬರೋಣ ಅಂತ. ರೀಸನ್ ಬಂದು ಸರಿ ಖಾಲಿ ಆಯಿತು ಎಲ್ಲ ಓಕೆ, ಬಟ್ ಏನು ಖಾಲಿ ಆಯಿತು, ಅಷ್ಟು ಚೆನ್ನಾಗಿದೆಯಾ ಊಟ, ಎಲ್ಲಿ ಅಷ್ಟು ಜನ ತಿಂತವ್ರಲ್ಲ ಅಂತ ಒಂದು ಪಾಯಿಂಟ್ ವ್ಯೂ ಅಲ್ಲಿ ನಾನು ಇಲ್ಲಿ ಬಂದೆ. ಸೆಕೆಂಡ್ ಟೈಮು ಇನ್ನೂ ಬೇಗನೆ ಬಂದೆ, ಸೊ ದಟ್ ಎಲ್ಲನೂ ಟ್ರೈ ಮಾಡೋಣ ಅಂತ. ಸೊ ಇವತ್ತು ಖಂಡಿತವಾಗ್ಲೂ ಒಂದು ಬ್ಯಾಟಿಂಗ್ ಇದೆ. ಸೊ ಇದನ್ನು ಖಾಲಿ ಮಾಡಿಬಿಟ್ಟು ಈ ಒಂದು ಅನ್ಲಿಮಿಟೆಡ್ ಮೀಲ್ಸ್ನ ನೆಕ್ಸ್ಟ್ ಇವರ ಸ್ಟಾರ್ಟರ್ಸ್ಗಳು ಏನೇನಿದೆಯೋ ಅದನ್ನು ಟ್ರೈ ಮಾಡೋಣ. ನೆಕ್ಸ್ಟ್ ಬಂದು ಇಲ್ಲಿನ ಸ್ಪೆಷಲ್ ಆದಂಥ ಒಂದು ಸುಮಾರು ಫಿಶ್ ಫ್ರೈಸ್ ತಗೊಂಡಿದ್ದೀವಿ. ಸೊ ಅದರಲ್ಲಿ ಮೇನ್ಲಿ ಮತ್ತೆ ಮೀನು ಬರ್ತದೆ, ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಾನ್ಸ್ ಇದೆ, ಇದರಲ್ಲೇ ಸಿಲ್ವರ್ ಇದೆ, ಆಮೇಲೆ ಫಿಶ್ ಕಬಾಬ್ ಇದೆ. ಸೊ ಒಂದು 4 to 5 ವೆರೈಟೀಸ್ ಆಫ್ ಒಂದು ಡಿಶಸ್ನ ತಗೊಂಡಿದ್ದೀವಿ. ನೆಕ್ಸ್ಟ್ ಬಂದು ಜಿಲೇಬಿ ಇದೆ. ಸೊ ಅದು ರೆಡಿ ಆಗ್ತಿದೆ, ಅದು ಬರಲಿ. ಅದಕ್ಕಿಂತ ಮುಂಚೆ ನಿಂಬೆ ನಿಂತ್ಕೊಂಡು ಪ್ರಾನ್ಸಿಂದ ಇಳಿದ್ರೇ ಮಜಾ. ಪುಟಾಣಿಯಾಗಿರೋ ಪ್ರಾನ್ಸು. ಸೊ ಫಸ್ಟ್ ಬೈಟ್ ಹೋಗೋಣ. ವಾವ್, ಆ ಪರ್ಫೆಕ್ಟ್ ಲೆವೆಲ್ ಕುಕ್ ಆಗಿರ್ತದೆ ಅಂತೀವಲ್ಲ, ಲೈಟಾಗಿ ಆ ಪ್ರಾನ್ಸಿನ ಒಂದು ಟೇಸ್ಟ್ ಇರುತ್ತೆ ಸಪ್ರೇಟಾಗಿ. ನೀವು ಮಸಾಲೆ ಹಾಕಿದ್ರು ಅದ್ರ ಟೇಸ್ಟ್ ಜೊತೆಗೆ ಆ ಲೈಟಾಗಿ ಚೂವಿ, ಆಮೇಲೆ ಅವರ ಮಸಾಲೆ, ಆ್ಯಂಡ್ ಫುಲ್ ಈ ಕಡೆ ಆ ಕಡೆ ಫುಲ್ ರೋಸ್ಟ್ ಆಗಿರುತ್ತೆ, ಸಗದಾಗಿದೆ. ಆ್ಯಂಡ್ ಇಲ್ಲೊಂದು ಫಿಶ್ ನೋಡಿ, ಫಿಶ್ ಫಿಂಗರ್ ಥರ ಮಾಡೋವ್ರೆ. ಸೊ ಇದು ಹೇಗಿದೆ ಅಂತ ನೋಡೋಣ. ನನಗೆ ಓಹೋ, ಇದು ಫಿಶು ಕೇಕ್ ಗುರು, ಅಷ್ಟು ಸಾಫ್ಟಾಗಿದೆ. ಆ್ಯಂಡ್ ಮಸಾಲೆ ಬಂದು ನಿಮಗೆ ತುಂಬ ಖಾರ ಇಲ್ಲ, ಒಂದೊಂದು ಕಡೆ ತುಂಬ ಖಾರವಾಗಿ ಮಾಡಿಬಿಡ್ತಾರೆ, ಇಲ್ಲಿ ಖಾರ ಇಲ್ಲ. ಖಾರ ಬೇಕಂದರೆ ಕೇಳ್ಬೋದು ನೀವು, ಖಾರ ಮಾಡಿಕೊಡ್ತಾರೆ. ಇವ್ರು ಕೊಡೋದು ಬಂದು ಒಂದು ಮೀಡಿಯಮ್ ಲೆವೆಲ್ ಸ್ಪೈಸಲ್ಲೇ ಕೊಡ್ತಾರೆ ನಿಮಗೆ ಸ್ಟಾರ್ಟಿಂಗಲ್ಲಿ. ಸೊ ಇಫ್ ಯು ವಾಂಟ್, ನಿಮಗೆ ಖಾರನೇ ಬೇಕಂತಂದರೆ ಖಾರ ಕೇಳ್ಕೊಬೋದು. ಸೊ ಮೀಡಿಯಮ್ ಇದ್ರೇ ಅದರಿಂದ ಚೆನ್ನಾಗಿರುತ್ತೆ. ಲೈಟಾಗಿ ನಿಂಬೆಹಣ್ಣು ಹಿಂಡ್ಕೊಂಡು ಹುಳಿಯಾಗಿ ಲೈಟಾಗಿ ಸ್ಪೈಸಿ ಜೊತೆ ಸಗದಾಗಿರುತ್ತೆ. ಪ್ರಾನ್ಸ್ ಇನ್ನೊಂದು ಬಿಟ್ಟು ಹೋಗ್ಲೇಬೇಕು. ಪ್ರಾನ್ಸ್ ಅಲ್ಟಿಮೇಟ್ ಆಗಿದೆ. ಪ್ರಾನ್ಸ್ ಬಂದರೆ ಮಸ್ಟಾಗಿ ಟ್ರೈ ಮಾಡಿ. ಫಿಶ್ ಕಬಾಬ್ ಸ್ವಲ್ಪ ಟ್ರೈ ಮಾಡಿಬಿಡೋಣ. ಐ ಥಿಂಕ್ ಫಿಶ್ ಕಬಾಬ್ ಬಂದು ಇವರು ಇದರಲ್ಲಿ ಮಾಡ್ತಾರೆ ಅನ್ಸುತ್ತೆ, ರೂಪ್ಚಂದ್ರಲ್ಲಿ ಮಾಡ್ತಾರೆ ಅನಿಸುತ್ತೆ. ಸೊ ಲೈಟಾಗಿ ನಿಮಗೆ ಅದರ ಒಂದು ಫ್ಲೇವರ್ ಗೊತ್ತಾಗುತ್ತೆ. ಆ ಡ್ಯಾಮ್ ಮೀನು ಚೆನ್ನಾಗಿದೆಪ್ಪ. ಈ ರೂಪ್ಚಂದ್ ಮೀನಲ್ಲಿ ಮಾಡೋದು ಏನಂತಂದರೆ ಅದರ ಪೀಸ್ ಸ್ಲೈಸಸ್ ಇರುತ್ತಲ್ಲ, ನಾರ್ಮಲ್ ಆಗಿ ನೀವು ಸ್ಲೈಸ್ ಕಟ್ ಸೈಜ್ ತೊಗೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಅದನ್ನೇ ಕಟ್ ಮಾಡಿ ಸರ್ವ್ ಮಾಡೋದು ಕಬಾಬ್ ಒಂದು ಫಾರ್ಮೇಟಲ್ಲಿ ಸೂಪರ್ ಅಂತೀನಿ ನಾನು. ಸೊ ಕಬಾಬ್ ಲವರ್ಸ್ ಇದ್ದರೆ ಅದು ಖಂಡಿತವಾಗ್ಲೂ ನಿಮಗೆ ಫಿಶ್ ಕಬಾಬು ಟ್ರೈ ಮಾಡೋಕ್ಕೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಮೇನ್ಲಿ ಬಂದು ಈ ಮೀನಲ್ಲಿ ಬಂದು ಸೈಡಲ್ಲಿ ಆ ಒಂಥರ ಸ್ಕಿನ್ ಇರುತ್ತೆ ನೋಡಿ, ಅದು ಸಹ ಫುಲ್ ಹಂಗೆ ಒಂದು ತವಾಲ್ ರೋಸ್ಟ್ ಆಗಿರುತ್ತೆ. ಸೊ ಅದು ಗರಿ ಗರಿಯಾಗಿ ಲೈಟಾಗಿ, ಆಮೇಲೆ ಅದರ ಟೇಸ್ಟ್ ಜೊತೆ ಅಲ್ಟಿಮೇಟ್ ಆಗಿರುತ್ತೆ. ಆ್ಯಂಡ್ ನೆತ್ತಿಲಿ ಮೀನಿದೆ, ಇದನ್ನು ಬಂದು ಸಿಲ್ವರ್ ಫಿಶ್ ಅಂತಲೂ ಕರಿಬೋದು ನೀವು. ಆ ಚಿಕ್ಕ ಚಿಕ್ಕ ಮೀನಿಗೆ ಇದನ್ನು ಮೋಸ್ಟ್ಲಿ ನೀವು ಈ ಬೇರೆ ಬೇರೆ ರೆಸ್ಟೋರೆಂಟ್ಗಳಲ್ಲಿ ಹೋದರೆ ರವೆ ಮೀನು ಮಾಡಿಕೊಡ್ತಾರಲ್ಲ ಅದೇ ರೀತಿಯೇ. ಇದನ್ನು ತಿಂದರೆ ಇದರ ಮುಳ್ಳು ಏನಾಗಲ್ಲ ನಿಮಗೆ, ಆರಾಮಾಗಿ ಹಂಗೆ ತಿನ್ಬೋದು, ಏನು ಚುಚ್ಚಲ್ಲ. ಚಿಕ್ಕ ಚಿಕ್ಕ ಮುಳ್ಳೇ ಇರುತ್ತಲ್ಲ, ಆರಾಮಾಗಿ ನುಂಗ್ಬಿಡ್ಬೋದು. ಒಂದೊಂದು ಮೀನಿಗೂ ಒಂದೊಂದು ಟೇಸ್ಟ್ ಇರುತ್ತೆ ನೋಡಿ, ಅದು ಅದ್ಭುತವಾಗಿದೆ. ಆ್ಯಂಡ್ ನನಗೆ ಇದಿಷ್ಟು ಇರಲಿ, ಬಟ್ ಇದನ್ನು ಬಿಟ್ಟು ಇವರ ಒಂದು ಮತ್ತಿ ಮೀನು ಜೊತೆಗೆ ಈ ಒಂದು ಪ್ರಾನ್ಸು ಪುಟಾಣಿಗಿದ್ರು ಆ ಪ್ರಾನ್ಸ್ನ ಅಜೋ ಟೈಮಲ್ಲಿ ಒಂದು ಫ್ಲೇವರ್ ಬರುತ್ತೆ ನೋಡಿ. ಆ್ಯಂಡ್ ಮತ್ತಿ ಮೀನಿದೆ, ಎಷ್ಟು ಅನಿಸುತ್ತೆ ಗೊತ್ತಿಲ್ಲ. ಸೊ ಮತ್ತಿ ಮೀನು ಹಾಗೆ ಟ್ರೈ ಮಾಡೋಣ. ವಾವ್, ಆ ಮತ್ತಿ ಮೀನಿನ ಮೇನ್ ರಾ ಒಂದು ಫ್ಲೇವರ್ ಬರುತ್ತೆ ಗೊತ್ತಾ. ಮತ್ತೆ ಮೀನು ಕರಿನೂ ಮಾಡ್ತಾರೆ ಒಬ್ಬೊಬ್ರು, ಅದು ಸಗದಾಗಿರುತ್ತೆ. ಬಟ್ ಮತ್ತೆ ಮೀನನ್ನ ಈ ಕಡೆ ಫ್ರೈ ಮಾಡ್ತೀನಿ, ಅದರಲ್ಲಿ ಚಿಕ್ಕ ಚಿಕ್ಕ ಮುಳ್ಳು ಜೊತೆಗೆ ಆ ಮೀನಿನ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇವ್ರ ಹತ್ರ ಜಿಲೇಬಿ ಮೀನು ಇದೆಯಲ್ಲ, ಅದು ರೆಡಿ ಆಯ್ತು ಅನಿಸುತ್ತೆ. ಸೊ ಅದ್ರ ಜೊತೆಗೆ ಸಿಗ್ತೀನಿ.
ಆಲ್ರೆಡಿ ನಮ್ಮ ಫೈನಲ್ ಆಗಿ ಬಂದು ಇಲ್ಲಿನ ಇನ್ನೊಂದು ಸ್ಪೆಷಲ್ ಆ್ಯಂಡ್ ಮಸ್ಟ್ ಟ್ರೈ ಆದಂಥ ಡಿಶ್ ಬಂದು ಈ ಒಂದು ಜಲೇಬಿ ಮೀನು ಏನು ನೋಡ್ತಿದ್ದೀರಲ್ಲ, ಇವ್ರ ಹತ್ರ ಆಲ್ಮೋಸ್ಟ್ ಒಂದು 10+ ವೆರೈಟೀಸ್ ಆಫ್ ಸೀ ಫುಡ್ ಇವ್ರ ಹತ್ರ ಸಿಗುತ್ತೆ. ಲೈಕ್ ರಿವರ್ ಪಾಂಫ್ರೇಟ್ ಇದೆ, ರೂಪ್ಸ್ ಅಂತಿದೆ, ಜೊತೆಗೆ ಬಂದು ಮತ್ತಿ ಮೀನಿದೆ, ಆಮೇಲೆ ಕಟ್ಲಾ ಇದೆ, ಪ್ರಾನ್ಸ್ ಇದೆ, ಈ ಥರ ಹಲವಾರು ಫಿಶ್ ವೆರೈಟೀಸ್ ಬಂದು ಇವ್ರು ಸರ್ವ್ ಮಾಡ್ತಾರೆ. ಸೈಕಾಗಿರ್ತದೆ ನೋಡಿ, ಒಳ್ಳೆ ಸಾಕದಾಗಿ ಬರ್ತೈತಿ ಲೇಯರು. ಈ ಕಡೆ ಆ ಕಡೆ ಫುಲ್ ಕಂಪ್ಲೀಟ್ ಆಗಿ ರೋಸ್ಟ್ ಕೇಳಿದ್ ನಾನು, ಯಾಕಂದ್ರೆ ಆ ರೋಸ್ಟ್ ಇದ್ರೆ ಅದು ಗರಿ ಗರಿ ಆಗಿರುತ್ತೆ, ಆ ಒಂದು ಪಾರ್ಟ್ ಮಾತ್ರ ಸಪ್ರೇಟ್ ಆಗಿ. ವಾವ್ ಬ್ರೋ, ಆ ಲೈಟ್ ಆಗಿ ಇವರ ಮಸಾಲೆನ ಫ್ಲೇವರ್ ಬಂತು, ಆಮೇಲೆ ಒಂದು ಮೀನಿನ ಫ್ಲೇವರು ಆ್ಯಂಡ್ ರೋಸ್ಟ್ ಆಗಿರೋ ಆ ಒಂದು ಸ್ಕಿನ್ನು. ಡೆಫಿನೆಟ್ಲಿ ಫಿಶ್ ಲವರಿಗೆ ಮಾತ್ರ ಈ ಜಾಗ ಸ್ವರ್ಗ ಅಂತೀನಿ. ನಿಜವಾಗ್ಲೂ ಅಷ್ಟಾಗದಾಗಿ ಮಾಡ್ಕೊಡ್ತಾರೆ. ಆ್ಯಂಡ್ ಇವ್ರು ಮಾಡೋ ಒಂದು ಮಸಾಲೆ ಬಂದು ಲಿಟ್ರಲಿ ನನಗೆ ಇಷ್ಟ ಆಯಿತು. ಬೇಸಿಗಾಗಿ ಮಸಾಲೆ ಅನ್ನೋದು ಮೀಡಿಯಂ ಸ್ಪೈಸ್ ಇರಬೇಕು, ಜಾಸ್ತಿ ಸ್ಪೈಸ್ ಇರಬಾರ್ದು. ಆ ಮೀಡಿಯಂ ಸ್ಪೈಸಿ ಜೊತೆಗೆ ಪರ್ಫೆಕ್ಟಾಗಿ ಕೊಡ್ತಿದ್ದಾರೆ. ನಿಂಬೆ ನಿಂತ್ಕೊಳ್ಳಿ, ಮಜಾ ಬರುತ್ತೆ. ನೀವು ಯಾವ್ದು ಬೇಕಾದ್ರೂ ಹೆಂಗೆ ಬೇಕಾದ್ರೂ ತಿನ್ಬೋದು. ಮೀನು ಮಾತ್ರ ಆರಾಮಾಗಿ ತಿನ್ನಿ. ಎಲ್ಲ ಅರ್ಜೆಂಟ್ ಹೋಗ್ಬೇಕಂತ ತಿಂದರೆ ಖಂಡಿತ ಆಗಲ್ಲ. ಆರಾಮಾಗಿ ಕುಂತ್ಕೊಂಡು ನೋಡಿ ತಿನ್ಬೇಕು. ಆ ಮುಳ್ಳು ಒಂಚೂರು ಹೋಗಿ ಚುಚ್ಕೊಬಿಟ್ರು ತುಂಬ ಕಷ್ಟ ಆಗುತ್ತೆ. ಸೊ ಓನರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸೊ ಯಾವಾಗ ಶುರು ಮಾಡಿದ್ರಿ ಆ್ಯಂಡ್ ಮೇನ್ಲಿ ಒಂದು ಕಾನ್ಸೆಪ್ಟ್ ಏನು ನಿಮ್ಮದು ಅದನ್ನು ತಿಳಿಸಿ. 15 ಇಯರ್ಸಿಂದ ಒಗ್ನೆಕಲ್ಗೆ ಹೋಗ್ತಾ ಇದ್ದೆ ನಾನು. ಓಕೆ, ಜಾಗನೂ ತುಂಬ ಚೆನ್ನಾಗಿದೆ, ಬಟ್ ಎಸ್ಪೆಷಲಿ ಆ ಫಿಶ್ ಕರಿ, ಆ ಕಲ್ಲಲ್ಲಿ ರುಬ್ಬ ಹುಳಿ ಮಾಡೋರಲ್ಲ, ಅದು ತಿನ್ನಕ್ಕಂತೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು 3 ಇಯರ್ಸ್ ಬ್ಯಾಕ್ ಈ ಥಾಟ್ ಬಂತು, ಇಲ್ಲಿ ಬೆಂಗಳೂರಲ್ಲಿ ಮಂಗಳೂರು ಸ್ಟೈಲ್ ಎಲ್ಲ ಇದೆ, ಒಗ್ನೆಕಲ್ ಸ್ಟೈಲು ಪ್ಲಸ್ ಫಿಶ್ ಕರಿಗೆ ಅಂತ ಯಾವುದೂ ಹೋಟ್ಲಿಲ್ಲ. ಹೌದು, 3 ಇಯರ್ಸ್ ಬ್ಯಾಕ್ ಈ ಥಾಟ್ ಸ್ಟಾರ್ಟ್ ಆಯಿತು. ಬಟ್ ಒನ್ ಫೈನ್ ಡೇ ಕೆಲಸ ಬಿಟ್ಟು ಮಾಡ್ಬಿಡೋಣ ಅಂದ್ಬಿಟ್ಟು ಐ ಜಂಪ್ಡ್ ಇಂಟು ದಿಸ್ ಒಗ್ನೆಕಲ್. ಕೆಲಸ ಮಾಡೋರು ಇದ್ದಾರೆ, ಫ್ರೆಂಡ್ಸು, ನನ್ನ ತಮ್ಮ ಸಪೋರ್ಟ್ ಮಾಡ್ತಾನೆ, ಫ್ರೆಂಡ್ಸ್ ನೋಡಿ ಅವರೆಲ್ಲ ಫ್ರೀ ಇದ್ದಾಗ ಬರ್ತಾನೆ. ಇಲ್ಲಿ ಸಪೋರ್ಟ್ ಇದೆ ನಿಮ್ಗೆ ಎಲ್ಲ ಕಡೆ? ಇಲ್ಲ, ಲೋಕಲ್ ಅಲ್ವಾ, ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಇದೆ ಸರ್. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ ಸ್ಪೆಷಲ್ ಆಗಿ? ಸರ್ ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಅಂದ್ರೆ ಫಿಶ್ ಕರಿ, ಹ್ಯಾಂಡ್ ಗ್ರೈಂಡೆಡ್ ಒಗ್ನೆಕಲ್ಚರ್ ಫಿಶ್ ಕರಿ. ಅದ್ ಬಿಟ್ರೆ 199 ರುಪೀಸ್ ಕಾಂಬೋ ಇರುತ್ತೆ. ಮುದ್ದೆ, ವೈಟ್ ರೈಸ್ ಅನ್ಲಿಮಿಟೆಡ್, ಸಾರಲ್ಲಿ 2 ಪೀಸು, 1 ಫ್ರೈ ಬರುತ್ತೆ. ಅದ್ ಬಿಟ್ರೆ ನಮ್ಮ ಹತ್ರ ಫಿಶ್ ಕಬಾಬು, ಫಿಶ್ ಫಿಂಗರು, ಮತ್ತಿ, ಬಾಂಗಡ, ಸೀರ್ ಫಿಶ್ ಸಿಗುತ್ತೆ, ಪ್ರಾನ್ಸ್ ಸಿಗುತ್ತೆ. ಇವೆಲ್ಲ ತವಾ ಫ್ರೈ ಸರ್. ಇವೆಲ್ಲ ತವಾ ಫ್ರೈ ಅಂದ್ರೆ ಹೈಲೈಟ್ ಅಂದ್ರೆ ನಾವು ಕರಿ ಹೇಳ್ಬೋದು. ಕರಿನೇ ಸ್ಪೆಷಲ್ ಮೇನ್ ಹೈಲೈಟ್ ಕರಿ. ಒಗ್ನೆಕಲ್ ಮೀನ್ ಕೊಳಂಬು, ತೆಲುಗಲ್ ಅಂದ್ರೆ ಚಾಪಲ ಪುಲುಸು, ಕನ್ನಡದಲ್ಲಿ ಸಾರು, ಮೀನ್ ಸಾರು. ಅದೇ ನಮ್ 40 ಲೀಟರ್ ಹೋಗುತ್ತೆ ಸರ್ ಡೈಲಿ. 40 ಲೀಟರ್ ಅದೇ ನಮ್ದು ಬ್ರೆಡ್ ಅಂಡ್ ಬಟರ್ ಅಂದ್ರೆ ಅದೇ ಬಂದ್ಬಿಟ್ಟು. ಅಂದ್ರೆ ನಾನು ಟ್ರೈ ಮಾಡಿದೆ. ಮೇನ್ಲಿ ಬಂದು ಸರ್, ಈಗ ಒಂದೊಂದ್ ಕಡೆ ಈ ಮೀನ್ ಕರಿ ಅನ್ನೋದು ತೆಲುಗು ಕನ್ಸಿಸ್ಟೆನ್ಸಿ ಕೊಟ್ಬಿಡ್ತಾರೆ, ಫುಲ್ ನೀರಾಗಿರುತ್ತೆ. ನಾವು ಎಲ್ಲರೂ ಹೋಗಲ್ಲಿ ಟ್ರೈ ಮಾಡಿರ್ತೀವಿ, ಅಲ್ಲಿನ ಸಾರು ಬಂದು ಥಿಕ್ ಆಗಿರುತ್ತೆ. ಆ ಕನ್ಸಿಸ್ಟೆನ್ಸಿ ಸೇಮ್ ಕನ್ಸಿಸ್ಟೆನ್ಸಿ ನಿಮ್ಮ ಹತ್ರನೂ ಇತ್ತು. ಆ ಲೈಟ್ ಆಗಿ ಹುಳಿ ಅಂಶ ಬರೋದಿರ್ಲಿ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ ಅಲ್ಲಿ ಸಿಗುವಂಥದ್ದು ಆ ತಮಿಳ್ನಾಡು ಸೈಡು ಆ ಒಂದು ಸಾರು ಸಿಗುತ್ತೆ ಅಲ್ವಾ. ಸೊ ಹುಳಿಯಾಗೂ ಇರುತ್ತೆ, ಲೈಟ್ ಆಗಿ ಒಂಚೂರು ಸ್ಪೈಸಿ ಇರುತ್ತೆ. ಸೊ ಪರ್ಫೆಕ್ಟ್ ಆಗಿತ್ತು, ನನಗೆ ಬಹಳ ಇಷ್ಟ ಆಯಿತು. ಅಂಡ್ ಮೇನ್ಲಿ ಬಂದು ಪ್ರೈಸ್ 75 ಇಂದ 200 ರುಪೀಸ್. ಓಕೆ, 75 ಇಂದಾನೆ ಶುರು ಆಗುತ್ತೆ. ಸೊ ಸ್ಟಾರ್ಟ್ 75, 200 ಸರ್. 200 ಮೇಲೆ ಯಾವುದೂ ಇಲ್ಲ. 199 ರುಪೀಸ್ಗೆ ನಿಮಗೆ ಅನ್ಲಿಮಿಟೆಡ್ ಮೀನು ಊಟ ಸಿಗುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಹೇಳ್ದಂಗೆ ಸರ್, ಮುದ್ದೆ ಬರುತ್ತೆ, ರೈಸು, ಆಮೇಲೆ ಕರಿ ಬರ್ತದೆ, ಫಿಶ್ ಫ್ರೈನು 1 ಪೀಸ್ ಬಂದ್ಬಿಡ್ತದೆ ನಿಮಗೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಕರಿಯಲ್ಲಿ 2 ಪೀಸ್ ಬರುತ್ತೆ. ಕರಿಯಲ್ಲಿ 2 ಪೀಸ್. ಸೊ ನಾನು ಟ್ರೈ ಮಾಡಿದ್ನಲ್ಲ, ಸೇಮ್ ಅಷ್ಟೇ ಅಮೌಂಟು. ನಾನು ಸ್ವಲ್ಪ ಕಡಿಮೆನೇ ಹಾಕೊಂಡೆ, ಹಲವಾರು ಡಿಶಸ್ ಟ್ರೈ ಮಾಡ್ಬೇಕಂತ. ನೀವು ಬಂದ್ರೆ ನಿಮಗೆ ಅದು ಅನ್ಲಿಮಿಟೆಡ್ ಆಗಿ ಸಿಗುತ್ತೆ, ರೈಸ್ ಮತ್ತೆ ಕರಿ ಎಲ್ಲ. 2 ಕಿಲೋಮೀಟರ್ ಫ್ರೀ ಡೆಲಿವರಿ ಇರುತ್ತೆ ಸರ್. ಸೊ ಮೇನ್ಲಿ ಇವ್ರನ್ನ ಎಂತ ಕ್ಯಾಪ್ಚರ್ ಮಾಡಿದೆ ಅಂತಂದ್ರೆ, ಸೊ ಮೇನ್ ಓನರು, ಸೊ ಇದರ ಬಿಹೈಂಡ್ ಕಾನ್ಸೆಪ್ಟ್. ಯಾಕಂದ್ರೆ ಈಗ ನಮ್ಮ ಹತ್ರ ಇಲ್ಲಿ ಬೆಂಗಳೂರಲ್ಲಿ ಹಲವಾರು ವೆರೈಟೀಸ್ ಆಫ್ ಈ ಒಂದು ರೆಸ್ಟೋರೆಂಟ್ಗಳಿವೆ ಸೀ ಫುಡ್ ಅಲ್ಲಿ. ಈ ಒಗ್ನೆಕಲ್ ಅಂತ ಸ್ಪೆಷಲಿ ಇವ್ರು ಮೆನ್ಷನ್ ಮಾಡವ್ರೆ. ಸೊ ದಟ್ಸ್ ವಾಟ್ ಇವರ ಮೇನ್ ಆ ಒಂದು ಹೈಲೈಟ್. ಸೊ ಅದನ್ನ ಇವ್ರ ಹತ್ರ ಡೈರೆಕ್ಟ್ ಆಗಿ ಇವರ ಮೂಲಕ ನಾವು ಕೇಳ್ಕೊಂಡ್ರೆ ಇನ್ನ ಸ್ಪೆಷಲ್ ಆಗಿರುತ್ತಲ್ಲ. ಸೊ ಅದಕ್ಕೆ ಸೊ ಥ್ಯಾಂಕ್ ಯು ಸರ್. ಸ್ಪೆಷಲ್ ಆದಂತ ಒಂದು ಮೀನ್ ಊಟ, ಮೇನ್ಲಿ ಅನ್ಲಿಮಿಟೆಡ್ ಮೀಲ್ ಊಟ, ಅದಕ್ಕೆ ಮೇನ್ ಬಂದಿದ್ದು. ಆಮೇಲೆ ಇವರ ಫಿಶ್ ಫ್ರೈಸ್ ಇವೆಲ್ಲ ಟ್ರೈ ಮಾಡ್ಕೊಂಡು ಹೋಗೋಣ ಅಂತಾನೆ ಒಂದು ಕಾನ್ಸೆಪ್ಟ್. ಯಾಕಂದ್ರೆ ಈಗ ಒಗ್ನೆಕಲ್ಲು ಯಾವಾಗಾರ ಹೋಯ್ತೀವಿ ಬರ್ತೀವಿ, ಅಲ್ಲಿಗೆ ಹೋಗಿ ಟ್ರೈ ಮಾಡ್ಬೇಕಂತೇನಿಲ್ಲ. ನಮ್ಮ ಬೆಂಗಳೂರಲ್ಲೂ ಶುರುವಾಗಿದೆ ಅದೇ ಒಗ್ನೆಕಲ್ ಮೀನ್ ಊಟ. ಸೊ ಅದನ್ನ ತೋರಿಸ್ಕೊಡೋದು ಅಂತಾನೆ ನಿಮಗೆ ಇಲ್ಲಿ ಬಂದಿದ್ದು. ನಾವು ಆಲ್ರೆಡಿ ಫೇಮಸ್ ಆಗಿರೋ ಒಂದು ಹೋಟ್ಲೆ, ಸುಮಾರು 1 ವರ್ಷ, ಆಲ್ಮೋಸ್ಟ್ 1 ವರ್ಷ ಆಗ್ತೈತೆ ಇದನ್ನ ಶುರು ಮಾಡಿ. ಹಲವಾರು ಈ ಕಡೆ ಇರೋರು ತುಂಬಾ ಜನರಿಗೆ ಗೊತ್ತು, ಬಟ್ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಅಥವಾ ನೀವು ನೋಡ್ತಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ. ನಿಮ್ ಸೊ ಅಷ್ಟು ದೂರ ಹೋಗಿ ಆ ಮೀನ್ ಟ್ರೈ ಮಾಡಕ್ ಆಗ್ಲಿಲ್ವಾ, ಏನೋ ಒಂದು ಕಾರಣದಿಂದ ಆರಾಮಾಗಿ ಇಲ್ಲಿಗೆ ಬಂದು ನೀವು ಒಂದು ಆ ಮೀನು ಟ್ರೈ ಮಾಡ್ಬೋದು. ಎಸ್ಪೆಷಲಿ ಬಂದು ನನಗೆ ಆ ಕರಿ ಸಗದಾಗಿತ್ತು. ಅಂಡ್ ಇವ್ರ ಹತ್ರ ಟ್ರೈ ಮಾಡಿದಂತ ಒಂದು ಜಲೇಬಿ ಮೀನ್ ಇರ್ಲಿ, ಆಮೇಲೆ ಒಂದು 5 ವೆರೈಟಿ ಆಫ್ ಡಿಶಸ್ ಟ್ರೈ ಮಾಡಿದ್ನಲ್ಲ, ಪ್ರಾನ್ಸು, ಫಿಶ್ ಫಿಂಗರು, ಫಿಶ್ ಕಬಾಬು, ಮಟ್ಟಿ ಮೀನು. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಸೊ ಅವ್ರ ಹತ್ರ ಮಾತಾಡಿಸಿ ಕೇಳಿರ್ತೀರ ಅವರ ಸ್ಟೋರಿ ಹೆಂಗೆ ಏನಂತ. ಇನ್ನೊಂದು ಹೊಸ ವಿಡಿಯೋಲಿ ಹೊಸ ಕಾನ್ಸೆಪ್ಟ್ ಜೊತೆ, ಹೊಸ ಫುಡ್ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್. ಬಾಯ್ ಅಂದ್ರೂ ಗಲ್ಲಿ ಫುಡ್ಸ್ ವಿಡಿಯೋ ಬರುತ್ತೆ. ಇನ್ನೊಂದು ಮೇನ್ಲಿ ಹೈಲೈಟ್ ಮಾಡಬೇಕು. ಸೊ ಈ ಬಕೆಟ್ ಅನ್ನು ನೋಡ್ತಿದ್ರಲ್ಲ, ಸೊ ಈಗ ನಾವು ನಾರ್ಮಲ್ ಆಗಿ ಬಕೆಟ್ ಬಿರಿಯಾನಿ ಇರಲಿ, ವೆರೈಟೀಸ್ ಆಫ್ ಬಕೆಟ್ ಬಿರಿಯಾನಿ ಏನೋ ಟ್ರೈ
ಮಾಡ್ತೀವಿ. ಬಟ್ ಬಕೆಟ್ ಅಲ್ಲಿ ಮೀನ್ ಕೊಲಂಬು, ಮೀನ್ ಸಾರು ಯಾವತ್ತೂ ಟ್ರೈ ಮಾಡಿರಲ್ಲ ಯಾರು. ಸೊ ಮೇನ್ ಬಂದು ಅದು ಇವ್ರ ಹತ್ರ ಒಂದು ಒಳ್ಳೆ ಒಂದು ಇನಿಷಿಯೇಟಿವ್ ಅಂತೀನಿ ನಾನು. ಸೊ ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ಇರಲಿ ಅಥವಾ ಫ್ರೆಂಡ್ಸ್ ಗೆಟ್ ಟುಗೆದರು, ಸೊ ಏನಾರ ಅವತ್ತಿನ ದಿವಸ ಸ್ಪೆಷಲ್ ಆಗಿ ಏನಾರ ಮಾಡಬೇಕು, ಆರಾಮಾಗಿ ಒಂದು 7 ರಿಂದ 10 ಜನ ಇದ್ದೀರಾ ಮನೆಯಲ್ಲಿ, ಮಾಡೋಕ್ಕಾಗಲಿಲ್ವಾ ಆ ಟೈಮಲ್ಲಿ ನೀವು ಇವ್ರ ಹತ್ರ ಈ ಒಂದು ಮೀನ್ ಕೊಲಂಬು ಬಕೆಟ್ ಏನಿದೆಯಲ್ಲ ಇದನ್ನ ಆರ್ಡರ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಅಂಡ್ ಕ್ಯಾಟ್ರಿಂಗ್ ಸರ್ವಿಸ್ ಸಹ ಮಾಡ್ತಾವ್ರೆ ಈಗ. ಆಕ್ಚುಲ್ ಆಗಿ ಬಾಯಿಲ್ಲ ನಾವು